ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದ್ದೀವಿ. ಬನ್ನಿ, ಇವತ್ತು ರೆಸಿಪಿ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಇವತ್ತು ರೆಸಿಪಿ ಅಂದರೆ, ಹತ್ತಿರದಲ್ಲೇ ಸಂಕ್ರಾಂತಿ ಬರ್ತಾ ಇದೆ. ಅದಕ್ಕೋಸ್ಕರ ಚಟ್ನಿ ಪುಡಿಗಳು, ಉತ್ತರ ಕರ್ನಾಟಕದ ಸೈಡ್ ಚಟ್ನಿ ಪುಡಿಗಳಂದರೆ ಒಂದ ಎರಡ ಹಲವಾರು ಚಟ್ನಿ ಪುಡಿಗಳಿದ್ದಾವೆ. ಅದರಲ್ಲಿ ಒಂದು ಮೊನ್ನೆ ನಾನು ಶೇಂಗಾ ಚಟ್ನಿ ತೋರಿಸಿದ್ದೆ. ಇವತ್ತು ಅಗಸಿಕಾಳು ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಅಗಸಿಕಾಳು ಚಟ್ನಿ ಮಾಡೋಕ್ಕೆ ನಾನು ಒಂದು 200 ಗ್ರಾಮ್ ಅಷ್ಟು ಅಗಸಿಕಾಳು ತೊಗೊಂಡಿದ್ದೀನಿ. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದನ್ನು ಹೇರಿಗೂ ಸಹ ಪ್ಯಾಕ್ ಹಾಕ್ಕೋತಾರೆ. ಅಂದರೆ ಇದನ್ನು ಕುದಿಸ್ಬಿಟ್ಟು ಇದ್ರದ್ದು ಜಲ್ಗತೆ ಬರುತ್ತೆ, ಅದನ್ನು ಪ್ಯಾಕ್ ಹಾಕ್ಕೋತಾರೆ. ಫೇಸಿಗೂ ಸಹ ಪ್ಯಾಕ್ ಹಾಕ್ಕೋತಾರೆ. ತುಂಬಾ ಒಳ್ಳೆಯದಿದು. ಈಗ ಇದ್ರದ್ದು ಚಟ್ನಿ ಹೇಗೆ ಮಾಡೋದು ಅಂತ, ಪುಡಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವನ್ನ ಹುರಿಯೋದು ಅಷ್ಟು ಸುಲಭ ಏನಲ್ಲ. ಎಲ್ಲ ಕಾಳುಗಳನ್ನ ಹುರಿದಷ್ಟು ಇದು ಈಸಿ ಅಲ್ಲ. ಇದು ಸ್ವಲ್ಪ ಬಾಣಲಿ ಬಿಸಿ ಆಗ್ತಿದ್ದಂಗೆ ಪಟ್ ಪಟ್ ಅಂತ ಫುಲ್ ಸಿಡ್ದೋಗಿಬಿಡುತ್ತೆ. ಇದನ್ನು ಮೇಲೆ ಮುಚ್ಚಿಟ್ಟು ಹುರಿಬೇಕಾಗತ್ತೆ. ಹೇಗೆ ಹುರಿಯೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಅಗಸಿಕಾಳು ಹುರಿಯೋಕ್ಕೆ ನಾನು ಮೊದಲಿಗೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಈಗ ಅಗಸಿಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಕಾಳನ್ನ ಹುರಿಬೇಕು ಅಂತಂದರೆ ಈ ಥರ ವುಡನ್ ಸ್ಪೂನೇ, ಅಂದರೆ ವುಡನ್ ಚಮಚನೇ ತೊಗೋಬೇಕಾಗತ್ತೆ. ಏಕೆಂದರೆ ಇದು ಮೇಲೆ ಮುಚ್ಚಿ ಹುರಿಯುವಾಗ ಸೌಟು ಸುಟ್ಟು ಹೋಗಿಬಿಡುತ್ತೆ, ಸುಡ್ತಾ ಇರುತ್ತೆ, ಕೈ ಸುಟ್ಟುಬಿಡುತ್ತೆ. ಹಾಗಾಗಿ ನೀವು ಬೆಟರ್ ಆಪ್ಷನ್ ಈ ಥರ ವುಡನ್ ಸೌಟೆ ತಗೊಳ್ಳಿ. ನೋಡಿ, ಹುರಿತಾ ಇದೆ, ಚಟ ಚಟ ಅಂತ ಸೌಂಡು ಸಹ ಬರ್ತಾ ಇದೆ. ಈ ಥರ ಚಟ್ ಚಟ್ ಅಂತ ಸೌಂಡ್ ಬಂದಾಗಲೇ ಇವು ಕಾಳುಗಳು ಮೇಲೆ ಹಾರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೈ ಬಿಡದೇನೆ ಈ ಥರ ಇವನ್ನ ತಿರುಗಿಸ್ತಾನೆ ಇರಬೇಕು. ಮೊದಲಿಗೆ ಐ ಫ್ಲೇಮಲ್ಲಿ ಇಟ್ಕೊಂಡು ಹುರಿರಿ. ಯಾವಾಗ ಇದು ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಫ್ಲೇಮ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ನೋಡಿ, ಸಿಡಿಲಿಕ್ಕೆ ಸ್ಟಾರ್ಟ್ ಆದವು. ಆವಾಗ ಈ ಥರ ಇಕ್ಕಳದ ಸಹಾಯದಿಂದ ಈ ಥರ ಮುಚ್ಚಿ ಈ ಥರ ನೀವು ತಿರುಗಿಸ್ತಾನೆ ಇರಬೇಕಾಗುತ್ತೆ. ಆಗ ಮಾತ್ರ ಕಾಳುಗಳು ಹೊರಗೆ ಬೀಳೋದಿಲ್ಲ. ಇಲ್ಲಾಂದರೆ ಇಷ್ಟು ಕಾಳು ಹೊರಗೆ ಬೀಳುತ್ತೆ. ನೋಡಿ, ಇವಾಗ ಸಿಡಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಥರ ಇಕ್ಕಳದ ಸಹಾಯದಿಂದ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಈ ಥರ ನೀವು ತಿರುಗಿಸ್ತಾ ಇರಬೇಕಾಗುತ್ತೆ. ಇಲ್ಲ ಅಂದರೆ ಮುಕ್ಕಾಲು ಭಾಗದಷ್ಟು ಕಾಳುಗಳು ಹೊರಗೆ ಬಿದ್ದೋಗ್ಬಿಡುತ್ತೆ. ಕೈ ಆಡಿಸ್ತಾನೆ ಇರಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ಇಲ್ಲ ಅಂದರೆ ಕಾಳು ಸೀದು ಹೋಗಿಬಿಡುತ್ತೆ. ನೋಡಿ, ಇವಾಗಿದು ಹುರಿದಿದೆ. ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ. ಈ ಕಾಳುಗಳನ್ನ ನೀವು ಎಷ್ಟು ಚೆನ್ನಾಗಿ ಹುರ್ಕೋತಿರೋ ಅಷ್ಟೇ ಚೆನ್ನಾಗಿದ್ದು
ಚಟ್ನಿ ಬರುತ್ತೆ. ಈ ಕಾಳು ಚೆನ್ನಾಗಿ ಹುರಿದಿರಲಿಲ್ಲ ಅಂದರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಇದು ಚಟ್ನಿ. ನೋಡಿ ಎಷ್ಟು ನೀಟಾಗಿ ಹುರಿದಿದೆ ಅಂತ ಹೇಳಿ. ಈ ಥರನೇ ಹುರ್ಕೋಬೇಕು ಕಾಳನ್ನ. ಇವಾಗಿದು ತಣ್ಣಗಾಗಲಿ, ಆಮೇಲೆ ಇದನ್ನು ಹೇಗೆ ಚಟ್ನಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಅಗಸೆಕಾಳು ಚಟ್ನಿಗೆ ಅಂತ ಹುರಿದಿದ್ನಲ್ಲ, ಹುರಿದು ಸ್ವಲ್ಪ ತಾಗಿದೆ, ತಣ್ಣಗಾಗಿದ್ದಾವೆ ಇವಾಗ. ಈಗ ಇದನ್ನು ಚಟ್ನಿ ಪುಡಿ ಮಾಡ್ಕೊಳ್ಳೋಣ. ಇವಾಗ ಜಾರಿಗೆ ಹಾಕ್ಕೊಳ್ತೀನಿ. ಇದಕ್ಕಿವಾಗ 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರ್ ಪುಡಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಕುದಿಸಿರೋ ಖಾರ ಪುಡಿ ಹಾಕ್ತಾಯಿದ್ದೀನಿ. ಇದು ಅಷ್ಟು ಖಾರ ಇಲ್ಲ, ಹಾಗಾಗಿ 2 ಚಮಚದಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ನೀವು ಹಾಕ್ಕೊಳ್ಳಿ. ಇವಾಗ ಇದನ್ನು ನೀರು ಹಾಕ್ತೇನೆ ಪೌಡ್ರಾಗಿ ರುಬ್ಕೊಂಡು ಬರ್ತೀನಿ. ನೋಡಿ, ರುಬ್ಕೊಂಡು ಬಂದಿದ್ದೀನಿ ನೈಸ್ ಪೌಡ್ರಾಗಿ. ತುಂಬ ಸಣ್ಣಗಿರಬೇಕಿದು. ನೋಡಿ, ಇಷ್ಟು ಉದುರಾಗಿ ಚೆನ್ನಾಗಿ ಬಂದಿದೆ. ಉಪ್ಪು ಖಾರ ನಿಮಗೆ ಕರೆಕ್ಟ್ ಇದೆಯಾ ಅಂತ ಇವಾಗಲೇ ನೋಡಿಕೊಂಡು, ಕಡಿಮೆ ಅನ್ನಿಸಿದರೆ ಮತ್ತೆ ಉಪ್ಪು ಖಾರ ನೋಡಿಕೊಂಡು ಹಾಕ್ಕೊಂಬಿಡಿ. ಸಖತ್ತಾಗಿ ಬಂದಿದೆ ನೋಡಿ. ಅಗಸೆಕಾಳು ಚಟ್ನಿ ಇವಾಗ ರೆಡಿ. ನಾನು ಮಾಡಿರೋ ಈ ಅಗಸೆಕಾಳು ಚಟ್ನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.